ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಡಲಾಕ್ಸ್ ಚಾನಲ್. ನನ್ನ ಹೆಸರು ಮಾಲತಿ ಅಂತ. ಹೇಗಿದ್ದೀರಾ? ನಾನು ನಿಮಗೆ ಇವತ್ತು ಪಾಟಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಬಸಳೆ ತಗೊಂಡಿದ್ದೇನೆ, ಆಮೇಲೆ ಬ್ರಹ್ಮಕಮಲದ ಲೀವ್ಸನ್ನು ತೊಗೊಂಡಿದ್ದೇನೆ. ಇದು ನಿಮಗೆ ಗೊತ್ತಿರಬಹುದು, ಬ್ರಹ್ಮಕಮಲ ಯಾವತ್ತು ಲೀವ್ಸಲ್ಲೇ ಅರಳೋದು. ಅದು ಆಮೇಲೆ ಇನ್ನೊಂದು ಇದು ಯಾವುದಂದರೆ ದಾಸವಾಳ ಗಿಡ ಇದೆ. ಆಮೇಲೆ ಯಾರೋ ಕೊಟ್ಟಿದ್ದರು ನನಗೊಂದು ಸ್ವಲ್ಪ ದಾಸವಾಳ ಗಿಡವನ್ನು. ಆಮೇಲೆ ಇನ್ನೊಂದೆರಡು ಕೊತ್ತಂಬರಿಯನ್ನು ನೆನೆಸಿಟ್ಕೊಂಡಿದ್ದೇನೆ. ಆಮೇಲೆ ಒಂದೆರಡು ಟೊಮೆಟೊ ಇದು ಹಾಕ್ತೇನೆ. ಆಮೇಲೆ ನನ್ನ ಫ್ರೆಂಡ್ಸ್ ನನಗೆ ಚಿಲ್ಕರಿವೆ ಬೀಜವನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ಹಾಕ್ತಿದ್ದೇನೆ. ನೋಡಿ, ಇದನ್ನು ಪಾಟಿಂಗ್ ಮಾಡಲಿಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಫಸ್ಟ್ ಬನ್ನಿ ಫ್ರೆಂಡ್ಸ್. ಈಗ ನಾನೇನು ಮಾಡಿದ್ದೇನೆ ಅಂದರೆ 1:1 ತಗೊಂಡಿದ್ದೇನೆ. ಯಾಕಂದರೆ ಅದು ಒಂದು ಸ್ವಲ್ಪ ಪಾಟಿಂಗ್ ಮಾಡುವಾಗ ಮಣ್ಣಲ್ಲಿ ಗೊಬ್ಬರ ಜಾಸ್ತಿ ಇದು ಸ್ವಲ್ಪ ಲೂಸ್ ಇದ್ದರೆ ಸ್ವಲ್ಪ ಬೇಗ ಗಿಡಗಳು ಬೇಗ ಬೆಳೆಯುತ್ತವೆ ಅಂತ ನೋಡಿ ನಾನು ಮಣ್ಣು ಒಂದು ಪಾಟ್ ಮಣ್ಣು ಅದರಲ್ಲಿ 1.5 ಪಾಟ್ ಮಣ್ಣು ತೊಗೊಂಡಿದ್ದೇನೆ. ಇದನ್ನು ಕೂಡ ಅಷ್ಟೇ ತೊಗೊಳ್ತಾ ಇದ್ದೇನೆ ಈಗ. ಆಮೇಲೆ ಸ್ವಲ್ಪ ಇದಕ್ಕೆ ನಾವು ಕೊಕ್ಕೋಪಿಟ್ಟನ್ನು ಮಿಕ್ಸ್ ಮಾಡಿದ್ದೇವೆ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ 2-3 ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಪಾಟಲ್ಲಿ ಎಲ್ಲ ತುಂಬಿಸಬೇಕು. ಯಾಕಂದರೆ ನೀವು ಈ ಥರ ಮಿಕ್ಸ್ ಮಾಡಲಿಲ್ಲ ಅಂತ, ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂದ್ರೂ ಬರೀ ಮಣ್ಣನ್ನೇ ಹಾಕಿದ್ರೆ ನೀವು ಗಿಡ ನೆಟ್ಟಿದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಗೊಬ್ಬರ ಕೊಡಬೇಕು. ಅದು ಬೇಗ ನಿಮಗೆ ಬೇರು ಬಿಡಬೇಕು ಅಂತಾದರೆ ನೀವು ಅದನ್ನೆಲ್ಲ ಹಾಕಲೇಬೇಕಾಗುತ್ತೆ. ಪಾಟಿಂಗ್ ಮಾಡುವಾಗ ನಿಮಗೆ ಬೇಗ ಬೇರು ಬಿಟ್ಟು ಬೇಗ ಹೂವು ಆಗಬೇಕು ಅಂದರೆ ನೀವು ಒಂದು ಗೊಬ್ಬರ ಇದನ್ನೆಲ್ಲ ವರ್ಮಿ ಕಾಂಪೋಸ್ಟನ್ನು ತೊಗೊಂಡಿದ್ದೇನೆ. ನಾನು ವರ್ಮಿ ಕಾಂಪೋಸ್ಟನ್ನು ಆರ್ಗ್ಯಾನಿಕ್ಕನ್ನು ತರಿಸಿದ್ದೇನೆ, ಅಮೆಝಾನಿಂದ ತರಿಸಿದ್ದೇನೆ ನಾನು. ನಮಗೆ ಇಲ್ಲಿ ಬೆಂಗಳೂರಲ್ಲಿ ನಮಗೆ ಮನೆಯಲ್ಲಿ ಗೊಬ್ಬರ ಮಾಡಲಿಕ್ಕೆ ನಾನು ತರಕಾರಿಯನ್ನೆಲ್ಲ ನಿಮಗೆ ಒಂದು ಪಾಟಲ್ಲಿ ಹಾಕಿಬಿಟ್ಟು ಅದನ್ನು ನಾನು ನೀರನ್ನು ಇದು ತೆಗೆದುಕೊಂಡು ಈ ಪಾಟಿಗೆ ಇದಕ್ಕೆಲ್ಲ ಹಾಕ್ತೇನೆ. ಅದು ಕೂಡ ಚೆನ್ನಾಗಿ ನೀರು ಬರುತ್ತೆ. ಅದು ಹೂ ಕೂಡ ಚೆನ್ನಾಗಾಗುತ್ತೆ. ಅದನ್ನು ಕೂಡ ಗೊಬ್ಬರ ಥರನೇ ಯೂಸ್ ಮಾಡ್ಬೋದು ನೀವು. ನಾನು ಆದರೂ ಕೂಡ ಇದಕ್ಕೊಂದ್ರೆ ಫಸ್ಟಿಗೆ ನೀವು ಅದು ಬೇರು ಬಿಡುವಾಗ ಇದೆಲ್ಲ ಬೇಕಲ್ವ ನಮಗೆ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ವರ್ಮಿ ಕಾಂಪೋಸ್ಟ್ ಗೊಬ್ಬರ, ಆಮೇಲೆ ನಿಮಗೆ ಕೋಕೋಪಿಟ್ಟು ಅದೆಲ್ಲ ಮಣ್ಣನ್ನು ಸ್ವಲ್ಪ ಲೂಸ್ ಆಗಿಬಿಡುತ್ತೆ. ಇಲ್ಲಾಂದರೆ ಬರೀ ಮಣ್ಣೆ ಆದರೆ ಒಂದು ಸ್ವಲ್ಪ ಟೈಟ್ ಆಗಿಬಿಡುತ್ತೆ, ಬೇಗ ಬೇರು ಬಿಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಮಿಕ್ಸ್ ಮಾಡಿದ್ದೇನೆ. ನೋಡಿ, ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಾಟಿಗೆ ಹಾಕ್ಕೊಳ್ಬೇಕು. ಫಸ್ಟು ಪಾಟಿಗೆ ಹಾಕ್ಕೊಂಡ್ಬಿಟ್ಟು ಇದು ಮತ್ತು ಬೇಗ ನಿಮಗೆ ಹೂ ಬಿಡಲಿಕ್ಕೂ ಸಹ ಒಂದು ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾನು ಗೊಬ್ಬರವನ್ನು ಮಿಕ್ಸ್ ಮಾಡೋದು. ಇದನ್ನು ನಾನು ಪಾಟಿಗೆ ಹಾಕಿಬಿಟ್ಟು ಇದರಲ್ಲಿ ಚೆನ್ನಾಗಿ ನಿಮಗೆ ಹೂವು ಬಿಡಲಿಕ್ಕೆ ಈಸಿ ಆಗುತ್ತೆ, ಬೇರು ಬಿಡಲಿಕ್ಕೆ ಈಸಿ ಆಗುತ್ತೆ, ಮಣ್ಣನ್ನು ಹೀರ್ಕೊಳ್ಳುತ್ತೆ. ಗೊಬ್ಬರ ಹಾಕೋದ್ರಿಂದ ಮಣ್ಣಿಗೆ ಸ್ವಲ್ಪ ನೀವು ಇದು ಏನು ನಮ್ಮ ಜೀವಕ್ಕೆ ಒಂದು ಟಾನಿಕ್ ಕೊಟ್ಟಾಗೆ ಆಗುತ್ತೆ. ಅದು ಪಾಪ ಗಿಡಕ್ಕೆ ಕೂಡ ಒಂದು ಸತ್ವ ಬೇಕಲ್ವ ಬೆಳಿಲಿಕ್ಕೆ. ಅದು ಗ್ರೀನ್ ಇದನ್ನು ಲೀವ್ಸನ್ನು ಬಿಡುತ್ತಲ್ವ, ಅದು ತುಂಬ ಸತ್ವ ಬೇಕಲ್ವ ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಬೇಕಾಗತ್ತೆ. ಹಾಗೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ. ನೋಡಿ, ನಾನೀಗ ಪಾಟಿಗೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ನೋಡಿ, ನೀವು ನೋಡಿದ್ರಲ್ಲ, ನಿಮ್ಗೆ ಅದನ್ನು ನಾನು ಅಲ್ಲಿ ಎಲ್ಲ ಹಾಕ್ತಾಯಿದ್ದೆ. ನೋಡಿ, ನಮ್ಮ ಫ್ರೆಂಡ್ ಕೊಟ್ಟಿದ್ದನ್ನು ನಾನು ಬೀಜವನ್ನು ಹಾಕಿ ನೋಡಿ, ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕಬೇಕು. ಚೆನ್ನಾಗಿ ನಿಧಾನವಾಗಿ ಹಗೂರಕ್ಕೆ ಹಾಕಿಬಿಟ್ಟು ಅದರ ಮೇಲೆ ಹಾಕಿ ಇಟ್ಕೋಬೇಕು. ನೋಡಿ, ಬಸಳೆ ನೆಟ್ಟಿದ್ದೇನೆ. ಅವರು ಕೊಟ್ಟಿದ್ದು, ನನ್ನ ಫ್ರೆಂಡ್ ಕೊಟ್ಟಿದ್ದಾರೆ ನನಗೆ ಇದನ್ನು, ಏನದು ಬ್ರಹ್ಮಕಮಲದ ಲೀವ್ಸನ್ನು ಕೊಟ್ಟಿದ್ದಾರೆ. ಆಮೇಲೆ ಒಂದೆರಡು ದಾಸವಾಳ ಗಿಡ ಇದೆ. ಅದನ್ನೆಲ್ಲನೂ ನೆಡೋಣ ಅಂತ ಇವತ್ತು ನಾನು ಪಾಟಿಂಗ್ ಮಾಡೋಣ ಅಂತ ನಿಮಗೂ ಕೂಡ ತೋರಿಸ್ದಾಗಾಯಿತು. ನೀವು ಮನೆಯಲ್ಲಿ, ನಮಗೆಲ್ಲ ಇಲ್ಲಿ ಬೆಂಗಳೂರಲ್ಲೆಲ್ಲ ತುಂಬ ದೊಡ್ಡ ಜಾಗ ಎಲ್ಲ ಇರೋದಿಲ್ಲ, ಹೀಗೆ ಪಾಟಲ್ಲೇ ಹಾಕಬೇಕಾಗತ್ತೆ. ನೀವು ಕೂಡ ಹಾಗೆ ಮನೆಯಲ್ಲೇ ಪಾಟ್ ಮಾಡ್ಕೊಳ್ಳೋರೆಲ್ಲ ಹಾಗೆ ಮಾಡಿ. ನೋಡಿ, ಕೊತ್ತಂಬರಿಯನ್ನು ನಾನು ಒಂದು 1/2 hour ನೆನೆಸ್ಬಿಟ್ಟು ಅದನ್ನು ಹಗೂರಕ್ಕೆ ಮೇಲೆ ಹಾಕಿ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕಿಬಿಟ್ಟಿದ್ರೆ ಆಯಿತು. ಒಂದು 2 weeksಲ್ಲಿ ಕೊತ್ತಂಬರಿ ಬೇಲೆ ಬರುತ್ತೆ. ಅದು ಬಂದಮೇಲೆ ನಿಮಗೆ ಕೂಡ ತೋರಿಸ್ತೇನೆ ನಾನು. ಗಿಡ ಆಗುತ್ತೆ ಚೆನ್ನಾಗಿ. ಮನೆಯಲ್ಲೇ ನೀವು ಕೊತ್ತಂಬರಿಯನ್ನು ಬೆಳೆಸ್ಕೊಳ್ಳೋದ್ರಿಂದ ಕೊತ್ತಂಬರಿ ಸೊಪ್ಪನ್ನು ನೀವು ಸಾಂಬಾರಿಗೆ ಹಾಕು. ನಿಮಗೆ ನೀವೇ ಬೆಳೆಸಿದ ಇದರಲ್ಲಿ ಆರ್ಗ್ಯಾನಿಕ್ ಹಾಕಿ ಗೊಬ್ಬರ ಹಾಕಿ ಬೆಳೆಸಿದ್ದು ತುಂಬ ವಿಟಮಿನ್ಸ್ ಕೂಡ ಇರುತ್ತೆ. ಇಲ್ಲದಿದ್ದರೆ ಯಾರು ಅವರದ್ದೆಲ್ಲ ಹೊರಗಡೆಯಿಂದ ತಂದದ್ದು ಯಾವ ಥರ ಬೆಳೆಸ್ತಾರೋ ನಮಗೂ ಗೊತ್ತಾಗಲ್ಲ. ನೀವು ಮನೆಯಲ್ಲೇ ಬೆಳೆಸ್ಕೊಳ್ಳೋದ್ರಿಂದ ನಿಮಗೆ ಸಹ ಒಳ್ಳೆಯದು. ಇದನ್ನೆಲ್ಲ ಈ ಬಸಳೆ ಇದು ಸಾಂಬಾರಿಗೆ ಮನೆಯಲ್ಲೇ ಬೆಳೆಸ್ಕೊಳ್ಳೋದ್ರಿಂದ ಸಾಂಬಾರಿಗೂ ಚೆನ್ನಾಗಾಗುತ್ತೆ. ಹಾಗೋಸ್ಕರ ನಾನು ನೋಡೋಣ ಅಂತ ಇಷ್ಟು ದಿವಸ ಬರೀ ಹೂವಿನ ಗಿಡವನ್ನೇ ಮಾಡ್ತಿದ್ದೆ. ಈಗ ನೋಡೋಣ ಅಂತ ನಾನು ಇದನ್ನು ಕೂಡ ಹಾಕಿದ್ದೇನೆ. ನೋಡೋಣ ಹೇಗೆ ಬರುತ್ತೆ ಅಂತ ನಿಮಗೆ ಕೂಡ ನಾನು ತೋರಿಸ್ತೇನೆ ಯಾವ ಥರ ಅಂತ. ವೀಳ್ಯದೆಲೆ ಹಾಕಿದ್ದೇನೆ. ನೋಡಿ, ವೀಳ್ಯದೆಲೆ ಕೂಡ ಚೆನ್ನಾಗಿ ಬಂದಿದೆ. ಹಾಗೆ ಒಂದೊಂದೇ ಹಾಕ್ತಾ ಇದ್ದೇನೆ. ನಿಮಗೆ ಕೂಡ ಅದನ್ನೆಲ್ಲ ಒಂದು ತೋರಿಸ್ತೇನೆ ನಾನು ಹೇಗಾಗುತ್ತೆ ಅಂತ. ಹೀಗೆ ಚೆನ್ನಾಗಿ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಪಾಟಲ್ಲಿ ಸಹ ಇಟ್ಕೋಬೋದು. ಪಾಟಲ್ಲಿ ಸಹ ಏನು ಸಹ ಬೆಳ್ಬೋದು, ಎಂತ ಸಹ ಬೆಳಿಬೋದು. ಅದಕ್ಕೆ ಪಾಟಿಗೆ ಹಾಕುವ ಗೊಬ್ಬರ, ಇದು ಮಣ್ಣು ಅದೆಲ್ಲ ಹೇಗೆ ಇರಬೇಕು ಅನ್ನೋದು ಮಾತ್ರ ಗೊತ್ತಿರಬೇಕು ನಮಗೆ. ಇಲ್ಲದಿದ್ದರೆ ಪಾಟಲ್ಲಿ ಬೆಳೆಯೋದು ಕಷ್ಟ ಆಗುತ್ತೆ ಎಲ್ಲದನ್ನು. ಹಾಗಾಗಿ
ನೀವು ಕೂಡ ಇದೇ ಥರ ಮನೆಯಲ್ಲಿ ಪಾಟನ್ನು ತಗೊಂಡು ಅದಕ್ಕೆ ಮಣ್ಣಿಗೆ ಗೊಬ್ಬರ ಇದನ್ನೆಲ್ಲ ಮಿಕ್ಸ್ ಮಾಡಿ ಕೋಕೋಪಿಟ್ಟು ಎಲ್ಲ ಮಿಕ್ಸ್ ಮಾಡಿ ಬೆಳಿಬೋದು. ಸಣ್ಣ ಜಾಗ ಇದ್ದರೂ ಕೂಡ ಪಾಟನ್ನು ಸೈಡಲ್ಲಿ ಇಟ್ಕೊಂಡು ನೀರು ಹಾಕ್ಕೊಂಡು ಬೆಳೆಸ್ಕೊಳ್ಬೋದು. ನಮ್ಮಲ್ಲಿ ಏನು ತುಂಬ ದೊಡ್ಡ ಜಾಗ ಇಲ್ಲ, ಒಂದು ಸೈಡಲ್ಲಿ ಮಾತ್ರ ಜಾಗ ಇದೆ, ಹಾಗಾಗಿ ನಾನು ಅದರಲ್ಲೇ ಬೆಳೆಸ್ಕೊಳ್ತಾ ಇದ್ದೇನೆ. ತುಂಬ ಏನು ದೊಡ್ಡ ಜಾಗ ಇಲ್ಲ. ಸ್ವಲ್ಪ ನೀವು ನೋಡಿದ್ರಲ್ಲ ನಾನು ಮೈ ಗಾರ್ಡನ್ ಅಂತ ಹಾಕಿದ್ದೇನೆ, ಅದು ಹೇಗೆ ನೀವು ಹೂ ಬಿಟ್ಟಿದೆ ಅಂತ. ಹಾಗೆ ನೀವು ಕೂಡ ಒಂದು ಮನೆಯಲ್ಲೇ ತುಂಬ ಚೆನ್ನಾಗಿ ಇದನ್ನು ಬೆಳೆಸ್ಕೊಂಡ್ರೆ ನಮ್ಮ ಸಂತೋಷಕ್ಕೆ ಖುಷಿ. ಏನಕ್ಕೋ ಒಂದು ಅದೇನೋ ಬೆಳಿಗ್ಗೆ ನಾವು ಅದನ್ನು ಹೋಗಿ ಒಂಚೂರು ನೀರು ಹಾಕಿ ಬಂದರೆ ಅದೊಂಥರ ಖುಷಿ. ಅದರಲ್ಲಿ ಒಂದು ಹೂ ಬಿಟ್ಟರು ಕೂಡ ನಮಗೊಂಥರ ಸಂತೋಷ ಆಗುತ್ತೆ, ನಮ್ಮ ಮನೆ ಗಾರ್ಡನ್ ಅಲ್ವಾ ಅಂತ. ಅದೇ ಥರ ನೀವು ಸಹ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಗಿಡ ಬಂದ ಮೇಲೆ ನಿಮಗೆ ಕೂಡ ತೋರಿಸ್ತೇನೆ ಯಾವ ಥರ ಬಂದಿದೆ ಅಂತ. ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ. ಪ್ಲೀಸ್ ನನ್ನ ಈ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ಥರದ ಇನ್ನೂ ಬೇರೆ ಬೇರೆ ಥರದ ಪಾಟಿಂಗು, ರೀಪಾಟಿಂಗು, ಆಮೇಲೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೇನೆ ಯಾವ ಥರ ಇರುತ್ತೆ ಅಂತ. ನೀವು ಕೂಡ ಮನೆಯಲ್ಲಿ ಇದೇ ಥರ ಗಿಡಗಳನ್ನು ಬೆಳೆಸ್ಕೊಂಡು ಸಂತೋಷವಾಗಿ ಹೂಗಳನ್ನು ನೋಡುವಾಗ ನಿಮಗೆ ಸಹ ಇಷ್ಟ ಆಗುತ್ತೆ. ನೋಡಿ, ಬೇಕಾದರೆ ಒಂದು ಹೂ ಬಂದರೆ, ನಾವು ಬೆಳೆದ ಗಿಡದಲ್ಲಿ ಒಂದು ಹೂ ಬಂದರೆ ಸಹ ನಮಗೊಂದು ಸಂತೋಷ ಆಗುತ್ತೆ, ಅಯ್ಯೋ ಎಷ್ಟೊಂದು ಚೆನ್ನಾಗಿ ಬಂತಲ್ವ ಅಂತ. ಅದೇ ರೀತಿ ನೀವು ಕೂಡ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.